ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮದಿರಿ ಅನ್ಕೊಳ್ತಾ ನಾನು ಕೂಡ ಆರಾಮದೀನಿ. ಇದು ರಾಖಿ ಹಬ್ಬದ ದಿನದ ಲಾಗ್ ಆಗೈತೆ ನೋಡ್ರಿ. ನಾನು ಭಾಳ ದಿನದ ವಿಡಿಯೋನ ಹಾಕೋಕ್ಕಾಗಿರಲಿಲ್ಲ. ಇದನ್ನು ಪೂಜ್ಯದ್ದು ಆರಾಧನೆ ದಿನದ್ದು ಅದನ್ನೆಲ್ಲ ಹಾಕಕತ್ತಿದ್ನಲ್ಲ, ಹಾಗಾಗಿ ಈ ವಿಡಿಯೋನ ನಾನು ಎಡಿಟ್ ಮಾಡಿ ಹಾಕಿದ್ದಿಲ್ಲ. ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾಯ್ತು ನಾವು ಯಾವ ರೀತಿ ರಾಖಿ ಹಬ್ಬ ಎಲ್ಲ ಆಚರಿಸಿದ್ವಿ ಅಂತಂದು. ಇವತ್ತಿನ ದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಯಾವಾಗಲೂ ನಂದು ಡೈಲಿ ರುಟೀನ್ ಇದೇ ಇರ್ತೈತೆ ರೀ. ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಹೊಸಲೆಲ್ಲ ತೊಳೆದು ಅರ್ಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕೋದು. ಇದಾದಮೇಲೆ ಪಾತ್ರೆ ಎಲ್ಲ ಎತ್ತಿಕ್ಕವಿದ್ವು. ಯಾಕಂದರೆ ಹಿಂದಿನ ದಿನ ನೈಟೇ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿಟ್ಟು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ನೆಲ್ಲ, ಹಾಗಾಗಿ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಹೊಸಲಿಗೆಲ್ಲ ರಂಗೋಲಿ ಎಲ್ಲ ಹಾಕಿ ಅದಾದಮೇಲೆ ಕಿಚನಿಗೆ ಬರ್ತೇನೆ ನಾನು. ಬಂದು ಪಾತ್ರೆಗಳೆಲ್ಲ ತೊಳೆದಿಟ್ಟಿದ್ವನ್ನು ಎಲ್ಲ ನೀಟಾಗಿ ಅದರ ಪ್ಲೇಸಿಗೆ ಇಟ್ಟು ಅದಾದಮೇಲೆ ತಿಂಡಿಗೆಲ್ಲ ರೆಡಿ ಮಾಡ್ಕೊತೀನಿ. ಅದಕ್ಕೂ ಮುಂಚೆ ನಾನು ಚಹಾ ಮಾಡ್ಕೊತಾನೆ ನೋಡ್ರಿ. ಎದ್ದ ತಕ್ಷಣ ಕಿಚನಿಗೆ ಹೋದ ತಕ್ಷಣ ನಾನು ಮೊದಲು ಚಹಾ ಇಡ್ತೀನಿ. 1 ಕಪ್ ನೀರು ಕುಡಿದಾದ್ಮೇಲೆ ಬಿಸಿನೀರು ಕುಡಿದಾದ್ಮೇಲೆ ನಾನು ಚಹಾ ಮಾಡ್ಕೊಂಡು ಕುಡಿತೀನಿ. ಅದು ರೂಢಿ ಆಗಿಬಿಟ್ಟೈತಲ್ರಿ, ಅದು ಬಿಡೋಕ್ಕಾಗಲ್ಲ. ಹಾಗಾಗಿ ಡೈಲಿ 1 ಕಪ್ ಚಹಾ ಅಂತೂ ಬೇಕು ನನಗೆ, ಬೆಳಗ್ಗೆ ಸಾಯಂಕಾಲ. ಅದಾದಮೇಲೆ ತಿಂಡಿಗೆಲ್ಲ ರೆಡಿ ಮಾಡ್ಕೊತೀನಿ ನಾನು. ಇವತ್ತು ತಿಂಡಿಗೆ ಅಂತಂದು ಚಿತ್ರಾನ್ನ ಮಾಡಿದ್ರಾಯ್ತು ಅಂದ್ಕೊಂಡೆ, ಬೇಗ ಆಗ್ತೈತಿ ಅಂತಂದು ಚಿತ್ರಾನ್ನ ಮಾಡೋಕೆ ಎಲ್ಲ ರೆಡಿ ಮಾಡ್ಕೊಳ್ಬೇಕು ಇವಾಗ. ಹಾಗೆ ಮಕ್ಕಳಿಗೆ ಅಂತಂದು ಇಲ್ಲಿ ಬಾದಾಮಿನ ನಾನು ಡೈಲಿ ನೆನೆಸಿಟ್ಟಿರ್ತೀನಿ. ನೈಟ ಈ ರೀತಿ ಒಂದು 10 ಬಾದಾಮಿನ ನೆನೆಸಿಟ್ಟಿರ್ತೀನಿ. ಅವರಿಬ್ಬರು ಮುಖ ತೊಗೊಂಬಂದು ಅವರು ಕೂಡ ಅದನ್ನು ತಿನ್ಕೊಂತಾರ ಬಾದಾಮಿನ. ಹಾಗಾಗಿ ಅದನ್ನು ಕೂಡ ಸೈಡಿಗೆ ಎತ್ತಿಟ್ಟೇನೆ. ಇವಾಗ ಸಿಪ್ಪೆ ಎಲ್ಲ ತೆಗಿಬೇಕು. ಇವತ್ತು ಒಂದು ಯಾವುದಾದ್ರೂ ವಿಷಯದ ಬಗ್ಗೆ ಮಾತಾಡೋಣ, ಯಾವುದಾದ್ರೂ ಟಾಪಿಕ್ ಬಗ್ಗೆ ಮಾತಾಡೋಣ. ಇದರಿಂದ ಕೆಲವೊಬ್ಬರಿಗೆ ನನ್ನ ವೀಡಿಯೋಸು, ನನ್ನ ವ್ಲಾಗ್ಸ್ ನೋಡೋರಿಗೆ ಹೆಲ್ಪ್ ಆಗ್ತೈತಿ, ಒಂದು ಮೋಟಿವೇಶನ್ ವಿಡಿಯೋ ಕೂಡ ಮಾಡ್ದಂಗೆ ಆಗ್ತೈತಿ ಅಂತಂದು ಇವತ್ತಿನ ಟಾಪಿಕ್ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡೇ ಗೊತ್ತಾಗಿರ್ತೈತಿ ಯಾವ ಟಾಪಿಕ್ ಅಂತಂದು. ಇವಾಗ ಕೆಲವೊಬ್ಬರು ಹೆಣ್ಮಕ್ಳು ಸೋಮಾರಿತನ ಮಾಡಿಕೊಂಡು ಮನೆಯಾಗ ಬೇಜಾರು ಮಾಡಿಕೊಂಡು ಆಮೇಲೆ ಮಾಡಿದ್ರಾಯ್ತು ಅಂತ ಸೋಮಾರಿತನದಿಂದ ಕೂತಿರ್ತಾರಲ್ಲ, ಅಂಥವರು ಆ್ಯಕ್ಟಿವ್ ಆಗಿ ಕೆಲಸನ ಬೇಗ ಯಾವ ರೀತಿ ಮಾಡ್ಕೋಬೋದು, ಸೋಮಾರಿತನ ಆಗೋಕ್ಕೆ ಕಾರಣ ಏನು ಆ ವಿಷಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತೀನಿ. ಮೊದಲನೇದಾಗಿ ಏನಪ್ಪ ಅಂದ್ರೆ, ಸೋಮಾರಿತನ ಮೂಡೋಕ್ಕೆ ಕಾರಣ ಏನಪ್ಪ ಅಂದ್ರೆ, ಆಮೇಲೆ ಮಾಡಿದ್ರಾಯ್ತು ಬಿಡು ಕೆಲಸನ, ಆಮೇಲೆ ಮಾಡಿದ್ರಾಯ್ತು ಬಿಡು ಅಂತಂದು ನೆಗ್ಲೆಕ್ಟ್ ಮಾಡೋದು, ಟೈಮ್ನ ನೆಗ್ಲೆಕ್ಟ್ ಮಾಡೋದು. ಇನ್ನೂ ಟೈಮ್ ಐತಿ ಆಮೇಲೆ ಮಾಡ್ಕೊಂಡ್ರಾಯ್ತು, ಇವಾಗೇನು ಇನ್ನೂ ಟೈಮ್ ಭಾಳ ಐತಿ ಆಮೇಲೆ ಮಾಡಿದ್ರಾಯ್ತು ಅಂತಂದು ನೆಗ್ಲೆಕ್ಟ್ ಮಾಡ್ತಾವಲ್ಲ, ಅದರಿಂದನೂ ಕೂಡ ನಮಗೆ ಸೋಮಾರಿತನ ಅನ್ನೋದು ಹೆಚ್ಚಾಕದ್ ನೋಡ್ರಿ. ಮತ್ತು 2ನೇ ಪಾಯಿಂಟ್ ಏನಂದ್ರೆ, ಜಾಸ್ತಿ ಮೊಬೈಲ್ ನೋಡ್ಕೊತ ಕೂರೋದು. ಇನ್ನೂ ಏನಾದರೂ ಒಂದು ಇಷ್ಟ ಆಗಿರೋ ವೀಡಿಯೋಸ್ ನೋಡ್ತಿರ್ತಾರೆ, ಏನೋ ಲಾಗ್ ನೋಡ್ತಿರ್ತಾರೆ. ನಿಮಗೆ ಇಷ್ಟ ಆಗೈತೆ ಅಂದು ಯಾವಾಗ ಬೇಕು ಅವಾಗ ನೋಡೋಕ್ಕೆ ಹೋಗ್ಬಾರ್ದ್ರಿ. ನಿಮಗೆ ಅಂತ ಫ್ರೀ ಟೈಮ್ ಮಾಡ್ಕೊಳ್ರಿ. ಬೇಕಾದ್ರೆ ಹಂಗಂತ ನೋಡಲೇಬಾರ್ದು ಅಂತ ಹೇಳಲ್ಲ ನಾನು. ನಿಮಗೆ ಅಂತ ಸ್ವಲ್ಪ ಫ್ರೀ ಟೈಮ್ ಮಾಡ್ಕೋಬೇಕು. ಮೊದಲು ನೀವು ಮನೆ ಕೆಲಸ ಎಲ್ಲ ಮುಗಿಸ್ಕೋಬೇಕು, ಅಡುಗೆ ಕೆಲಸ ಎಲ್ಲ ಮುಗಿಸ್ಕೋಬೇಕು. ಇವತ್ತಿನ ಕೆಲಸ ಏನೇನೈತಿ ಅದನ್ನೆಲ್ಲ ಮುಗಿಸ್ಕೊಂಡು ನಿಮಗೆ ಅಂತ ಸ್ವಲ್ಪ ಹೊತ್ತು ಟೈಮ್ ಕೊಡ್ರಿ. ಆ ಟೈಮ್ನಾಗ ನೀವು TV ನೋಡೋದಾಗಲಿ, ಫೋನ್ ನೋಡೋದಾಗಲಿ, ಏನಾದರೂ ನಿಮಗೆ ಇಷ್ಟ ಆಗಿರೋ ಆ್ಯಕ್ಟಿವಿಟೀಸ್ನ ಮಾಡ್ಬೋದು. ಇದರಿಂದನೂ ಕೂಡ ಸೋಮಾರಿತನ ಆಗೋದನ್ನು ನೀವು ಅವಾಯ್ಡ್ ಮಾಡ್ಬೋದು. ಮತ್ತು ಕೆಲವೊಬ್ಬರು ಮೊಬೈಲ್ನೊಳಗೆ ಗೇಮ್ ಮಾಡ್ತಿರ್ತೀರಿ, ಅದು ಅಂದ್ರೆ ಟೈಮ್ ಹೋಗೋದಾಗ ಗೊತ್ತಾಗಲ್ಲ ನೋಡ್ರಿ. ಯಾಕಂದ್ರೆ ಒಂದು ಗೇಮ್ ಆಡೋತ್ತಿಗೆ ಇನ್ನೂ ಒಂದು ಗೇಮ್ ಆಡ್ಬೇಕು ಅಂತಂದು ಇಂಟ್ರೆಸ್ಟ್ ಅನ್ನೋದು ತಾನಾಗಿಯೇ ಬೆಳೆಯಕತ್ತಿಬಿಡ್ತೈತಿ. ಹಾಗಾಗಿ ನಿಮಗೆ ಇನ್ನೂ ಜಾಸ್ತಿ ಕೆಲಸದ ಕಡೆ ಆಗಲಿ, ಯಾವುದೇ ಇದ್ರ ಕಡೆ ಆಗಲಿ ಗಮನ ಹೋಗಲ್ಲ. ಬರೀ ಗೇಮ್ ಆಡೋಣ, ಇನ್ನೂ ಚೆನ್ನಾಗಿ ಆಡೋಣ, ಇನ್ನೂ ಬೆಟರಾಗಿ ಆಡೋಣ ಅಂತಂದು ಆ ಥರ ಗೇಮ್ ಆಡ್ತಾ ಕುತ್ಕೊಂಡ್ಬಿಡ್ತೀರಿ. ಹಾಗಾಗಿ ನೀವು ಸ್ವಲ್ಪ ನಿಮ್ಮ ಮೇಲೆ ನಿಮಗೆ ಹಿಡಿತ ಅನ್ನೋದು ಇರಬೇಕು. ಇಲ್ಲಾಂದ್ರೆ ನಿಮ್ಮ ಮೇಲೆ ನಿಮಗೆ ಹಿಡಿತ ಇಲ್ಲ ಅಂದ್ರೆ ನೀವು ಈ ಥರ ಹೆಂಗೆ ಬೇಕು ಹಂಗೆ ಜೀವನ ಶೈಲಿನ ರೂಢಿಸ್ಕೊಂಡ್ಬಿಡ್ತೀರಿ. ಮತ್ತು ಜಾಸ್ತಿ ಸೀರಿಯಲ್ ನೋಡ್ಕೊತ ಅದಕ್ಕೆ ಅಡಾಪ್ಟ್ ಆಗಿಬಿಟ್ಟಿರ್ತೀರಿ. ನೋಡಿರಿ ಕೆಲವೊಬ್ರಿಗೆ ಹೆಂಗ್ರಿ ಮ್ಯಾಮ್ ಸೀರಿಯಲ್ ನೋಡಿದೆ ಹೆಂಗೆ ಇರೋಕ್ಕಾಗ್ತೈತಿ, ಮನ್ಯಾಗ ಬೇಜಾರಾದಂಗೆ ಆಗ್ತೈತಿ ಅಂತಂದು ಅಂತಿರ್ತೀರಿ. ಏನಪ್ಪ ಅಂದ್ರೆ, ನಿಮಗೆ ಇಷ್ಟ ಆಗಿರೋ ಸೀರಿಯಲ್ ನೋಡ್ಬೇಕು ಅಂತ ಇದ್ರೆ ನೀವು ಆ ಟೈಮಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಿಮಗೆ ಅಂತ ನೀವೇನು ಟೈಮ್ ಕೊಡ್ತೀರಲ್ಲ, ಆವಾಗ ಸೀರಿಯಲ್ ನೋಡೋದಾಗಲಿ, ಫೋನ್ ನೋಡೋದಾಗಲಿ, ಏನಾದರೂ ನಿಮಗಿಷ್ಟ ಆಗಿರೋ ಆ್ಯಕ್ಟಿವಿಟೀಸ್ ಮಾಡೋದಾಗಲಿ, ಆ ಥರ ಎಲ್ಲ ಮಾಡಿರಿ. ನೀವು ಈಗ ಕೆಲಸ ಮಾಡೋದಿರ್ತೈತಿ, ಈ ಕಡೆ ಸೀರಿಯಲ್ ನೋಡ್ಕೊತ ಕುಂತ್ರಪ್ಪ ಅಂದ್ರೆ ಮನೆಯಾಗಿರೋ ಮಕ್ಕಳಿಗೆ ಟೆನ್ಷನ್ನು, ಮನೇಲಿರೋ ಇತರೆ ಸದಸ್ಯರಿಗೂ ಟೆನ್ಷನ್ ಆದಂಗೆ ಆಗ್ತೈತಿ. ಏನು ಇವರು ಸರಿಯಾಗಿ ಕೆಲಸನ ಮಾಡೋಂಗಿಲ್ಲಲ್ಲ, TV ನೋಡ್ಕೊತ ಕುತ್ಕೊಂಡ್ಬಿಡ್ತಾರಲ್ಲ ಅಂತಂದು ಒಬ್ರಿಗೊಬ್ರಿಗೆ ಭಿನ್ನಾಭಿಪ್ರಾಯ ಬರೋಕ್ಕೆ ಸ್ಟಾರ್ಟ್ ಆಕೈತಿ. ಹಾಗಾಗಿ ನೀವು ನಿಮಗೆ ಅಂತ ಟೈಮ್ ಅಂತ ಎತ್ತಿಕ್ಕಿರ್ತಾರಲ್ಲ, ಆ ಟೈಮ್ನಾಗ ಸೀರಿಯಲ್ ನೋಡಿರಿ. ಅದಕ್ಕೂ ಒಂದು ಲಿಮಿಟ್ ಇರಲ್ರಿ. ಯಾಕಂದ್ರೆ
ಇವಾಗ ಬರೋ ಸೀರಿಯಲ್ಲು ಅಷ್ಟು ನನಗೆ ಯಾವೂ ಇಷ್ಟ ಆಗಲ್ಲ ರೀ. ನಾನು ನಿಜ ಹೇಳ್ತೀನಿ, ನಾನು ವಿಡಿಯೋಗೋಸ್ಕರ ಹೇಳಕತ್ತೀನಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಸೀರಿಯಲ್ ಅಂತ ಒಂದು ಸೀರಿಯಲ್ಲು ನೋಡಲ್ಲ ನೋಡ್ರಿ. ಬೇಕಾದ್ರೆ ನಾನು ಮನೋರಂಜನೆ ಕಾರ್ಯಕ್ರಮಗಳು ಆ ಥರ ಎಲ್ಲ ಕಾಮಿಡಿ ಕಾರ್ಯಕ್ರಮಗಳು ಅಂತ ಬರ್ತಾವಲ್ರಿ, ಅಂಥವು ನೋಡ್ತಿರ್ತೀನಿ. ಏನಾದರೂ ಮೋಟಿವೇಶನ್ ಸ್ಪೀಚ್ ಯಾರಾದರೂ ಕೊಡ್ತಿರ್ತಾರಲ್ಲ ಆ ಥರದ್ದು ವೀಡಿಯೋಸ್ಗಳನ್ನ ನಾನು ಜಾಸ್ತಿ ನೋಡ್ತಿರ್ತೀನಿ. ಅದನ್ನು ಬಿಟ್ಟರೆ ಸೀರಿಯಲ್ ಅದನ್ನೆಲ್ಲ ನೋಡಲ್ಲ ರೀ. ಅದೇನೋ ನನಗೆ ಇಷ್ಟ ಆಗಲ್ಲ, ಹಾಗಾಗಿ ನಾನು ನೋಡಲ್ಲ. ಅದಕ್ಕೆ ನಾನು ನೋಡಲ್ಲ ಅಂತ ನೀವು ನೋಡಬೇಡ್ರಿ ಅಂತ ಹೇಳಕ್ಕೆ ಹೋಗಲ್ಲ. ಯಾಕಂದರೆ ಒಬ್ಬೊಬ್ಬರಿಗೆ ಅದು ಇಷ್ಟ ಇರ್ತೈತಿ. ನೋಡಿರಿ, ನಿಮಗೆ ಅಂತ ನೀವು ಟೈಮ್ ಕೊಡ್ರಿ, ಆ ಟೈಮ್ನಾಗ ನೋಡಿರಿ. ಜಾಸ್ತಿ ನೀವು ಅದಕ್ಕೆ ಅಡಾಪ್ಟ್ ಆಗಿಬಿಟ್ರಪ್ಪ ಅಂದ್ರೆ ಮನೆ ಕಡೆ ಕೆಲಸದ ಕಡೆ ಗಮನ ಹೋಗಂಗಿಲ್ಲ, ಹಾಗಾಗಿ ಹೇಳಕತ್ತೀನಿ. ಮತ್ತೇನಪ್ಪ ಅಂದ್ರೆ ಸೋಮಾರಿತನ ಜಾಸ್ತಿ ಆಗೋಕ್ಕೆ ಕಾರಣ ಏನಂದ್ರೆ, ಆಮೇಲೆ ಮಾಡಿದ್ರೆ ಆಯ್ತು ಬಿಡು, ಮೊದಲ ಟಿ ವಿ ನೋಡೋಣ, ನನಗಿಷ್ಟ ಆದ ಸೀರಿಯಲ್ ಬಂದೈತಿ, ಇವಾಗ ಟಿ ವಿ ನೋಡೋಣ, ಆಮೇಲೆ ಮಾಡ್ಕೊಂಡ್ರಾಯ್ತು, ಆಮೇಲೆ ಮಾಡಿದ್ರಾಯ್ತು, ಆ ಥರ ಎಲ್ಲ ಮಾತಾಡ್ತಿರಲ್ಲ. ಆಮೇಲೆ ಅಂತಂದು ನೀವು ಪದ ಬಳಸ್ತಿರಲ್ಲ, ಅದರಿಂದನೇ ನಿಮಗೆ ಸೋಮಾರಿತನ ಅನ್ನೋದು ಹೆಚ್ಚಾಕತ್ತೆ ನೋಡ್ರಿ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿದ್ದೀರ, ಸೋಮಾರಿತನದ ನಾನು ಇರಬಾರ್ದು, ಆ ಥರ ಇರಬಾರ್ದು, ಫುಲ್ ಆ್ಯಕ್ಟಿವ್ ಆಗಿರ್ಬೇಕು ಅಂತ ಯಾರೆಲ್ಲ ಬಯಸ್ತಿದ್ದೀರ ಅವರಿಗೆಲ್ಲ ಕೆಲವೊಂದು ನನ್ನ ಟಿಪ್ಸ್ಗಳನ್ನು ಕೊಡ್ತೀನಿ. ಆ ಟಿಪ್ಸ್ನ ಫಾಲೋ ಮಾಡಿರಿ. ಖಂಡಿತ ನೀವು ಆ ಥರ ಬೇಜಾರು ಮಾಡ್ಕೊಂಡು ಕೂರೋದು, ಸೋಮಾರಿತನದ ಇರೋದು ಆ ಥರ ಎಲ್ಲ ಮಾಡೋಕ್ಕೋಗಲ್ಲ. ಮೊದಲನೇ ಟಿಪ್ ಏನಪ್ಪ ಅಂದ್ರೆ, ನೀವು ಬೆಳಗ್ಗೆ ಬೇಗ ಎದ್ದ ತಕ್ಷಣ ನೀವು ಒಂದು 5ರಿಂದ 10 ನಿಮಿಷ ನಿಮಗೆ ಅಂತ ನೀವು ಟೈಮ್ ಕೊಡ್ರಿ. ಆ ಟೈಮ್ನಾಗ ನೀವು ಮೆಡಿಟೇಷನ್ ಮಾಡಿರಿ. ನಿಜ ಅದು ಎಷ್ಟು ವರ್ಕ್ ಆಗ್ತೈತಿ ಅಂದ್ರೆ ನಿಮ್ಮ ಇಡೀ ದಿನದ ಕೆಲಸಗಳನ್ನು ಈಸಿ ಮಾಡಿಕೊಡ್ತೈತಿ. ಯಾವುದೇ ಥರ ಟೆನ್ಷನ್ನು ಅದು ಇದು ಗಲಿಬಿಲಿ ಇರಲಿಲ್ಲಂಗೆ ನೀವು ಆರಾಮಾಗಿ ನಿಮ್ಮ ಕೆಲಸಗಳನ್ನು ನಿಭಾಯಿಸ್ಲಿಕ್ಕೆ ಇದು ಏನು ಮೆಡಿಟೇಷನ್ ಭಾಳ ಹೆಲ್ಪ್ ಆಕೈತೆ ನೋಡ್ರಿ. ಮೆಡಿಟೇಷನ್ ಅಂದ್ರೆ ನೀವು ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಆ ಥರನ ಮಾಡ್ಬೇಕು, ಸ್ನಾನ ಮಾಡೇ ಮಾಡಬೇಕು, ಈ ಥರ ಶಿಸ್ತಿನಿಂದನೇ ಮಾಡ್ಬೇಕು, ಆ ಥರ ಏನೂ ಇಲ್ಲರಿ. ನಿಮಗೆ ಮನಸ್ಸು ಅನ್ನೋದು ಶಾಂತವಾಗಿರ್ಬೇಕು, ಪ್ರಶಾಂತವಾಗಿರ್ಬೇಕು. ಅದು ಬೆಳಗ್ಗೆ ಆದರೂ ಸರಿ, ಸಂಜೆ ಆದರೂ ಸರಿ. ನೀವು ಬೆಳಗ್ಗೆನ ಮಾಡಿರಿ ಅಂತ ಹೇಳೋಕ್ಕೋಗಲ್ಲ. ನಿಮಗೆ ಬೆಳಗ್ಗೆ ಟೈಮ್ ಸಿಕ್ಕರೆ ಮಾಡಿರಿ, ಇಲ್ಲಾಂದ್ರೆ ಸಂಜೆ ಟೈಮ್ ಸಿಕ್ಕರೆ ಮಾಡಿರಿ. ಏನಪ್ಪ ಅಂದ್ರೆ ಅದಕ್ಕಂತ ಒಂದು ಒಳ್ಳೆ ಪ್ಲೇಸ್ ಆಯ್ಕೆ ಮಾಡಿರಿ, ನಿಮಗೆ ಇಷ್ಟವಾದ ಪ್ಲೇಸ್ ಆಯ್ಕೆ ಮಾಡಿರಿ. ನನಗೆ ಭಾಳ ಇಷ್ಟ ಅಂದ್ರೆ ದೇವ್ರ ಮನೆ ನೋಡ್ರಿ. ದೇವ್ರ ಮುಂದೆ ಕುತ್ಕೊಂಡು ನನಗೆ ಮೆಡಿಟೇಷನ್ ಮಾಡಿದ್ರಪ್ಪ ಅಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ. ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗಿರ್ತೈತಿ. ಹಾಗಾಗಿ ನಾನು ಆದಷ್ಟು ದೇವ್ರ ಮನೆಯಲ್ಲೇ ಕುತ್ಕೊಂಡು ನಾನು ಈ ಥರ ಮೆಡಿಟೇಷನ್ ಮಾಡ್ತಿರ್ತೀನಿ. ಅದು ನನಗೆ ಅಂತೂ ಭಾಳ ವರ್ಕ್ ಆಗೈತೆ ರೀ. ಹಾಗಾಗಿ ನಿಮಗೂ ಹೇಳಕತ್ತೀನಿ, ನಿಮಗೂ ಕೂಡ ಒಳ್ಳೇದಾಗ್ತೈತಿ. ಅದನ್ನು ಮಾಡಿ ನೋಡಿರಿ ಬೇಕಾದ್ರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ, ನಿಮ್ಮ ದಿನಚರಿಯಲ್ಲಿ ನೀವು ಪ್ಲ್ಯಾನಿಂಗನ್ನು ಮಾಡ್ಕೋಬೇಕು. ಕೆಲಸಗಳನ್ನು ಯಾವ ರೀತಿ ನಿಭಾಯಿಸ್ಬೇಕು ಅನ್ನೋದನ್ನು ಪ್ಲ್ಯಾನಿಂಗ್ ಮಾಡ್ಕೋಬೇಕು. ನೀವು ಹೆಂಗಂದ್ರೆ ಹಂಗೆ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದ್ರಿ. ಇವಾಗ ಮೊದಲು ನಾವು ಒಂದು ಇದು ಇರ್ತೈತೆ ರೀ, ಏನಪ್ಪ ಅಂದ್ರೆ ಕಸ ಅಂದಮೇಲೆ ನೆಲ ಒರೆಸ್ಬೇಕು, ಅದಾದಮೇಲೆ ಬಾಗಿಲ ಎಲ್ಲ ತೊಳಿಬೇಕು, ಅರಿಶಿನ ಕುಂಕುಮ ಹಚ್ಚಬೇಕು, ರಂಗೋಲಿ ಹಾಕಬೇಕು, ಅದಾದಮೇಲೆ ಕಿಚನಿಗೆ ಬರಬೇಕು, ಅಡುಗೆ ಕೆಲಸಗಳನ್ನು ಮಾಡ್ಕೋಬೇಕು. ಈ ಥರ ಎಲ್ಲ ನಾವು ಫಾಲೋ ಮಾಡ್ತಿರ್ತೇವೆ ಆಲ್ಮೋಸ್ಟ್ ಎಲ್ಲ ಗೃಹಿಣಿಯರು. ಅದನ್ನು ಬಿಟ್ಟು ನಾವು ಮೊದಲು ನೆಲ ಒರೆಸಿ ಆಮೇಲೆ ಕಸ ಹೊಡಿತೇವೇನ್ರಿ, ಹೌದಿಲ್ರಿ? ಅದು ಹೆಂಗೆ ಉಲ್ಟಾ ಪಲ್ಟಾ ಆಕೈತೆ ನೋಡ್ರಿ. ಹಾಗಾಗಿ ನಾವು ಏನು ಮಾಡ್ಬೇಕಂದ್ರೆ, ಪ್ಲ್ಯಾನಿಂಗ್ ಅನ್ನೋದು ಬಹಳ ಮುಖ್ಯ ಆಗ್ತೈತಿ. ನಾವು ಮುಂಚೆನೇ ಹಿಂದಿನ ದಿನ ಒಂದು 5 ನಿಮಿಷ ನಾವು ನಾಳೆ ಏನು ಕೆಲಸ ಮಾಡ್ಬೋದು, ಏನೆಲ್ಲ ತಿಂಡಿಗೆ ರೆಡಿ ಮಾಡ್ಕೋಬೇಕು, ಮನೆ ಕೆಲಸಗಳು ಏನೇನು ಅದಾವು, ನಾಳೆ ಮಾಡುವಂಥ ಅಡುಗೆಗೆ ಏನೆಲ್ಲ ತರಕಾರಿಗಳು ಅದಾವ ಇಲ್ವಾ, ಈ ಥರ ಎಲ್ಲನೂ ಒಂದು 5 ನಿಮಿಷ 10 ನಿಮಿಷ ಕುತ್ಕೊಂಡು ನೀವು ಪ್ಲ್ಯಾನಿಂಗ್ ಅನ್ನೋದು ಮಾಡ್ಕೋಬೇಕು ನೋಡ್ರಿ. ಪ್ಲ್ಯಾನಿಂಗ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಡೇ ಎದ್ದು ನೋಡ್ರಿ, ನಿಮಗೆ ಗೊತ್ತಾಗ್ತೈತಿ. ಯಾವುದೇ ಟೆನ್ಷನ್ ಇರಲಿಲ್ಲಂಗೆ ಆರಾಮಾಗಿ ನೀವು ಬೆಳಗ್ಗೆ ಟಿಫನ್ ಕೂಡ ಆರಾಮಾಗಿ ಮಾಡ್ತೀರಾ, ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಆರಾಮಾಗಿ ಕಟ್ತೀರಾ, ಮಧ್ಯಾಹ್ನ ಅಡುಗೆ ನೈಟ್ ಅಡುಗೆ ಎಲ್ಲ ಕೂಡ ಮಾಡ್ತೀರಾ. ಇದ್ರ ಜೊತೆಗೆ ನೀವು ಮನೆ ಕೆಲಸ ಏನಾದರೂ ಕ್ಲೀನಿಂಗ್ ಕೆಲಸ ಆಗಿರಲಿ, ಏನೇ ಪ್ರತಿಯೊಂದು ಕೆಲಸ ಆಗಿರಲಿ. ಈಗ ಅಡುಗೆ ಕೆಲಸ ಮನೆ ಕೆಲಸ ಬಿಟ್ಟರೆ ಮತ್ತೆ ಎಕ್ಸ್ಟ್ರಾ ಕೆಲಸನೂ ಇರ್ತಾವೆ ರೀ ಹೆಣ್ಮಕ್ಳಿಗೆ. ಈಗ ಏನಾದರೂ ಜೋಡಿಸಿ ಇಟ್ಕೊಳೋದಾಗಿರಲಿ, ಬಟ್ಟೆ ಮಡ್ಚಿಡೋದಾಗಿರಲಿ, ಈ ಥರ ಹಲವಾರು ಕೆಲಸಗಳು ಹೆಣ್ಮಕ್ಳಿಗೆ ಇರ್ತಾವೆ. ಹಾಗಾಗಿ ನೀವು ಪ್ಲ್ಯಾನಿಂಗ್ ಮಾಡ್ಕೊಂಡ್ರಪ್ಪ ಅಂದ್ರೆ ಆರಾಮಾಗಿ ನೀವು ಯಾವುದೇ ಥರ ಬೇಜಾರು ಮಾಡ್ಕೊಳ್ಳಿಲ್ಲಂಗೆ, ಸೋಮಾರಿ ತಂದಿದ್ದ ಕುತ್ಕರ್ಲಿಲ್ಲಂಗೆ ನೀವು ಪಟ ಅಂತ ಕೆಲಸಗಳನ್ನು ಮಾಡಿ ಮುಗಿಸ್ಬಿಡ್ತೀರ. ಹಾಗಾಗಿ ನೀವು ಕೂಡ ಪ್ಲ್ಯಾನಿಂಗ್ ಅನ್ನೋದು ಮಾಡ್ಕೊಳ್ರಿ. ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ರಿ, ನಾಳೆ ಏನು ಮಾಡೋದು, ನನ್ನ ಕೆಲಸ ಏನೆಲ್ಲ ಅಡುಗೆಗಳನ್ನು ಮಾಡೋದು, ಆ ಥರ ಎಲ್ಲ ಬರೆದಿಟ್ಕೊಳ್ರಿ, ಮಾಡಿರಿ. ಇದು ಕೂಡ ಸಕ್ಸಸ್ ಆಗ್ತೈತಿ. ನೆಕ್ಸ್ಟ್ ಏನಪ್ಪ ಅಂದ್ರೆ, ಮನೇನ ಯಾವಾಗಲೂ ಸ್ವಚ್ಛವಾಗಿ ಇಟ್ಕೋಬೇಕು. ಇದರಿಂದನೂ ಕೂಡ ನಿಮ್ಮ ಸೋಮಾರಿತನವನ್ನು ಓಡಿಸ್ಬೋದು ನೋಡ್ರಿ. ನಿಮ್ಮ ಮನೆ ಸ್ವಚ್ಛವಾಗಿದ್ರಪ್ಪ ಅಂದ್ರೆ ನಿಮ್ಮ ಮನಸ್ಸು ಕೂಡ ಒಂಥರ
ಖುಷಿಯಾಗಿರ್ತೈತಿ ನೋಡ್ರಿ. ನಿಮಗೆ ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಬರ್ತೈತಿ. ಹಾಗಾಗಿ ಮನೆ ಕೂಡ ಸ್ವಚ್ಛವಾಗಿ ಇಟ್ಕೋಬೇಕು. ಸ್ವಚ್ಛವಾಗಿ ಇಟ್ಕೊಂಡ್ರಪ್ಪ ಅಂದ್ರೆ ನಿಮ್ಮ ಮನೆಯಲ್ಲಿರೋ ಎಲ್ಲ ಸದಸ್ಯರು ಕೂಡ ಆರೋಗ್ಯವಾಗಿರ್ತಾರೆ. ನಿಮಗೂ ಕೂಡ ಒಳ್ಳೆ ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಮನೆ ನೋಡಿದ್ರೆ ಒಂಥರ ಬೇಜಾರು ಮಾಡ್ಕೊಂಡು ಕೂರ್ಬೇಕಪ್ಪ ಅನ್ಸೋದೇ ಇಲ್ಲ. ಇಲ್ಲ ನಾನೇನಾದರೂ ಹೊಸದನ್ನು ಮಾಡಬೇಕು ಅನ್ನಿಸ್ತಿರ್ತೈತಿ ಮನೆ ಸ್ವಚ್ಛವಾಗಿದ್ರೆ. ಹಾಗಾಗಿ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊರಿ. ಮತ್ತು ನೆಕ್ಸ್ಟ್ ಏನಪ್ಪ ಅಂದ್ರೆ ಫೋಕಸ್ ಅನ್ನೋದು ಇರ್ಬೇಕು ನೋಡ್ರಿ. ನಿಮಗೆ ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ ಆ ಕೆಲಸದ ಮೇಲೆ ನಿಮಗೆ ಗಮನ ಅನ್ನೋದು ಜಾಸ್ತಿನೇ ಇರಬೇಕು. ಇಲ್ಲಾಂದ್ರೆ ನಿಮಗೆ ಸೋಮಾರಿತನ ಅನ್ನೋದು ಜಾಸ್ತಿ ಬೆಳೆದು ಬಿಡ್ತೈತಿ. ನೀವು ನಾನು ಈ ಕೆಲಸನ ಮಾಡಿ ಮುಗಿಸ್ತೀನಿ, ಕರೆಕ್ಟಾಗಿ ಮಾಡಿ ಮುಗಿಸ್ತೀನಿ ಅನ್ನೋದು ನಿಮ್ಮ ತಲೆಯಲ್ಲಿ ಇರಬೇಕು. ಬೇಕಾಬಿಟ್ಟು ಹೆಂಗೆ ಬೇಕು ಹಂಗೆ ಮಾಡೋದು, ಆ ಥರ ಎಲ್ಲ ಮಾಡಿದ್ರೆ ಮನೆ ನೀಟಾಗಿ ಇಟ್ಕೊಳೋದು ಮೇಂಟೈನ್ ಮಾಡೋದು ಕಷ್ಟ ಆಗ್ತೈತೆ ರೀ. ಹಾಗಾಗಿ ನಿಮ್ಮ ಜೀವನದಲ್ಲಿ ಫೋಕಸ್ ಅನ್ನೋದನ್ನು ನೀವು ರೂಢಿಸ್ಕೊಳ್ಬೇಕು. ಮತ್ತು ಸೆಲ್ಫ್ ಕಂಟ್ರೋಲ್ ಅನ್ನೋದು ಇರಬೇಕು ನಿಮಗೆ. ಇದು ಎದಕ್ಕೆ ಸಹಾಯ ಆಗ್ತೈತಿ ಅಂದ್ರೆ, ನೀವು ಜಾಸ್ತಿ ಟಿ ವಿ ನೋಡೋದಾಗಿರಲಿ, ಫೋನ್ ನೋಡೋದಾಗಿರಲಿ, ಗೇಮ್ ಆಡೋದಾಗಿರಲಿ, ಈ ಥರ ಎಲ್ಲ ಯಾರೆಲ್ಲ ಮಾಡ್ತಿರ್ತೀರಲ್ಲ ಅವ್ರಿಗೆ ಭಾಳ ಹೆಲ್ಪ್ ಆಕೈತೆ ನೋಡ್ರಿ. ಸೆಲ್ಫ್ ಕಂಟ್ರೋಲ್ ಇದ್ರಪ್ಪ ಅಂದ್ರೆ ನಿಮಗೆ, ನನಗೆ ಇಷ್ಟು ಟೈಮ್ ಮಾತ್ರ ನಾನು ಈ ಥರ ಮನೋರಂಜನೆ ಕಾರ್ಯಕ್ರಮ ನೋಡ್ಬೇಕು ಅನ್ನೋದು ನಿಮ್ಮ ಮೈಂಡು ಸೂಚನೆ ಕೊಡ್ತಾ ಇರ್ತೈತೆ ರೀ. ಹಾಗಾಗಿ ನೀವು ನಿಮ್ಮ ಟೈಮ್ ಅಂತ ನೀವೇನು ಎತ್ತಿಕ್ಕಿರ್ತೀರ ಆ ಟೈಮ್ನಲ್ಲಿ ಮಾತ್ರ ನೀವು ಈ ಥರ ಏನಾದರೂ ಮನೋರಂಜನೆ ಕಾರ್ಯಕ್ರಮಗಳನ್ನು ನೋಡೋದಾಗಿರಲಿ, ಟಿ ವಿ, ಫೋನು ಆ ಥರ ನೋಡೋದು, ಗೇಮ್ ಆಡೋದು, ಈ ಥರ ಎಲ್ಲ ಮಾಡ್ಬೋದು. ನಿಮ್ಗೆ ಇಷ್ಟವಾದ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಹಾಗಾಗಿ ನಿಮಗೆ ಸೆಲ್ಫ್ ಕಂಟ್ರೋಲ್ ಅನ್ನೋದು ಇರ್ಬೇಕಾಗ್ತೈತೆ ನೋಡ್ರಿ. ಅದರಿಂದನೂ ಕೂಡ ನಿಮ್ಮ ಸೋಮಾರಿತನವನ್ನು ಹೊಡೆದು ಓಡಿಸ್ಬೋದು. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ, ಇದೇನು ಹಿಂಗೆ ಹೇಳಕತ್ತೀರಲ್ಲ ಅಂತೀರ ಏನೋ, ನೀವು ಹೆಚ್ಚು ನೀರು ಕುಡಿಯೋದ್ರಿಂದ ಕೂಡ ನಿಮ್ಮ ಸೋಮಾರಿತನವನ್ನು ಹೊಡೆದು ಓಡಿಸ್ಬೋದು ನೋಡ್ರಿ. ನಿಜ ಇದು. ಯಾಕಂದ್ರೆ ನಾವು ಹೆಚ್ಚೆಚ್ಚು ನೀರು ಕುಡಿದಷ್ಟು ನಮ್ಮ ಬಾಡಿ ಅನ್ನೋದು ಆ್ಯಕ್ಟಿವ್ ಆಗ್ತೈತೆ ರೀ. ನಮ್ಮ ಬ್ರೇನ್ ಅನ್ನೋದು ಇನ್ನೂ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತೈತಿ. ನಾವು ನೀರನ್ನ ಕಡಿಮೆ ಕುಡಿದ್ರಪ್ಪ ಅಂದ್ರೆ ನಮ್ಮ ದೇಹ ಕೆಲಸ ಮಾಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತೈತೆ ರೀ. ಅಂದ್ರೆ ಜಾಸ್ತಿ ಆ್ಯಕ್ಟಿವ್ ಆಗಿರಂಗಿಲ್ಲ ರೀ. ಹಾಗಾಗಿ ನಾವು ಎಷ್ಟು ಹೆಚ್ಚು ನೀರು ಕುಡಿತೀವಿ ಅಷ್ಟು ಒಳ್ಳೇದು ನೋಡ್ರಿ. ನಮ್ಮ ಬ್ರೇನ್ ಅನ್ನೋದು ತುಂಬ ಆ್ಯಕ್ಟಿವ್ ಆಗಿರ್ತೈತಿ. ಹೊಸ ಹೊಸ ಕೆಲಸಗಳನ್ನು ಮಾಡಬೇಕು ಅಂತಂದು ಸೂಚನೆ ನೀಡ್ತಿರ್ತೈತಿ. ಹಾಗಾಗಿ ನೀವು ಹೆಚ್ಚೆಚ್ಚು ನೀರು ಕುಡೀರಿ. ನೀರು ಕುಡಿಯೋದ್ರಿಂದ ನಿಮ್ಮ ದೇಹಕ್ಕೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಮನೆಯಲ್ಲಿ ಸೋಮಾರಿತನದಿಂದ ಸುಮ್ಮನೆ ಕುತ್ಕೊಳ್ಳೋದು ತಪ್ಪುತ್ತೆ. ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತೀರ, ಏನೋ ಒಂದು ಗುರಿ ಇಟ್ಕೊಂಡಿರ್ತೀರ, ಆ ಗುರಿ ತಲುಪಬೇಕು ಅಂತ ನಿಮ್ಮ ಮೈಂಡ್ ಯೋಚನೆ ಮಾಡ್ತಿರ್ತೈತಿ. ಅದಕ್ಕೆ ತಕ್ಕಂಗೆ ವರ್ಕ್ ಮಾಡಲ್ರಿ ನೀವು. ಹಾಗಾಗಿ ಈ ಥರ ಎಲ್ಲ ನಾ ಹೇಳಿದ್ನೆಲ್ಲ ಅವನ್ನೆಲ್ಲ ಟಿಪ್ಸ್ನ ಫಾಲೋ ಮಾಡಿರಿ. ಖಂಡಿತ ನೀವೇನಾದರೂ ಗುರಿ ಇಟ್ಕೊಂಡಿದ್ರಪ್ಪ ಅಂದ್ರೆ ಆ ಗುರಿನ ತಲುಪ್ತೀರ. ಈ ಥರ ಎಲ್ಲ ಫಾಲೋ ಮಾಡಿದ್ರೆ ನನಗೆ ಗೊತ್ತಿರೋವಷ್ಟು, ನಾ ತಿಳ್ಕೊಂಡಿರೋವಷ್ಟು ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಗೆಲ್ರಿಗೂ ಶೇರ್ ಮಾಡ್ಕೊಂಡೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗೈತಿ ಅನ್ಕೊತೀನಿ. ಇದನ್ನೆಲ್ಲ ಅನ್ವಯಿಸ್ಕೊಳ್ರಿ. ತುಂಬ ಏನು ಕಷ್ಟ ಅಲ್ರಿ ಇದನ್ನೆಲ್ಲ ಅನ್ವಯಿಸ್ಕೊಳ್ಳೋದು. ನಾವು ಚೆನ್ನಾಗಿರ್ಬೇಕು, ನಮ್ಮ ಮನೆ ಎಲ್ಲ ಚೆನ್ನಾಗಿರ್ಬೇಕು, ನಮ್ಮ ಮನೆಯಲ್ಲಿರೋ ಎಲ್ಲರೂ ಚೆನ್ನಾಗಿರ್ಬೇಕು, ಆರಾಮಾಗಿರ್ಬೇಕು ಅಂದ್ರೆ ನಾವು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ರೀ. ನಾವು ಇದನ್ನೆಲ್ಲ ಅಳವಡಿಸ್ಕೊಂಡು ನಿಭಾಯಿಸ್ಕೊಂಡು ಹೋದ್ರಪ್ಪ ಅಂದ್ರೆ ಒಂದು ಒಳ್ಳೆ ಗುರಿನ ತಲುಪ್ಬೋದು. ಹಾಗಾಗಿ ಎಲ್ಲರೂ ಕೂಡ ಅನ್ವಯಿಸ್ಕೊಂಡು, ಯಾರೆಲ್ಲ ಈ ಥರ ಸೋಮಾರಿತನದಿಂದ ಇರ್ತೀರ ಪ್ಲೀಸ್ ಆ ಥರ ಇರೋಕ್ಕೆ ಹೋಗಬೇಡ್ರಿ. ಆ್ಯಕ್ಟಿವ್ ಆಗಿರ್ರಿ, ಆ್ಯಕ್ಟಿವ್ ಆಗಿ ಕೆಲಸ ಮಾಡಿರಿ. ಏನಾದರೂ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡಿರಿ. ಹಾಗಾದ್ರೆ ನೀವು ಆ್ಯಕ್ಟಿವ್ ಆಗೇ ಆಗ್ತೀರ. ನಾನು ತಿಳ್ಕೊಂಡಿರೋವಷ್ಟು ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗೈತಿ ಅನ್ಕೊತೀನಿ. ಹಂಗೆ ಈಗ ಲಾಗಿಗೆ ಬರೋಣ. ಭಾಳ ಲಾಗ್ ಮುಂದೆ ಓಡ್ಬಿಟ್ಟೈತಿ. ಏನಪ್ಪ ಅಂದ್ರೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದೆ ನಾನು ಈ ಟಾಪಿಕ್ ಮಾತಾಡ್ತಾ. ನಾನು ಈ ಲಾಗ್ ಬಗ್ಗೆನ ಹೇಳಲಿಲ್ಲ. ಏನಪ್ಪ ಅಂದ್ರೆ ಬೆಳಗ್ಗೆ ಅದೆಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾನು ಚಿತ್ರಾನ್ನ ಮಾಡಿದ್ದೆ. ಸಿಂಪಲ್ಲಾಗಿ ಚಿತ್ರಾನ್ನ ಎಲ್ಲ ತಿನ್ಕೊಂಡ್ವಿ. ಅದಾದಮೇಲೆ ಮಧ್ಯಾಹ್ನ ಅಡುಗೆ ಅಂತಂದು ಅಲಸಂದಿ ಕಾಳು ಸಾಂಬಾರು ಮಾಡಿ ಹಂಗೆ ರೈಸ್ ಕೂಡ ಮಾಡಿದೆ. ಇವತ್ತು ರೊಟ್ಟಿ ಏನೋ ಮಾಡೋಕ್ಕೆ ಹೋಗಲಿಲ್ಲ, ಬರೀ ಅನ್ನ ಸಾಂಬಾರು ಮಾತ್ರ ಮಾಡಿದ್ದೆ. ಮತ್ತೇನಪ್ಪ ಅಂದ್ರೆ ರಾಖಿ ಹಬ್ಬ ಎಲ್ಲ ಇತ್ತಲ್ರಿ ಇವತ್ತು. ಹಾಗಾಗಿ ನನ್ನ ಮಗಳು ನಮ್ಮ ತಂಗಿ ಮಕ್ಕಳಿಗೆಲ್ಲ ರಾಖಿ ಎಲ್ಲ ಕಟ್ಟೋದು ವೀಡಿಯೋಸ್ ನಿಮಗೆಲ್ಲ ತೋರಿಸಿದೆ ಆವಾಗಲೇ. ನಾನು ಚಿಕ್ಕವನು ಅದನ್ನಲ್ರಿ, ಅವನು ನಮ್ಮ ಚಿಕ್ಕ ತಂಗಿ ಮಗ ವಿಹಾನ್ ಅಂತಂದು ಅವ್ರು ಇರೋದು ಹಾವೇರಿಯಾಗ. ಒಂದು ಸಲ ನಾನು ಹೋಮ್ ಟೂರ್ ಎಲ್ಲ ಮಾಡಿ ಹಾಕೇನಿ ನೋಡ್ರಿ ಅವ್ರ ಮನೆದು. ಅವರು ಊರಿಗೆ ಹೋಗಿ ಹಾವೇರಿಗೆ ಹೋಗಿ ನನ್ನ ಮಗಳು ರಾಖಿ ಕಟ್ಟಿ ಬಂದ್ಲು. ಅದಾದಮೇಲೆ ನೆಕ್ಸ್ಟ್ ಡೇ ನನ್ನ ಎರಡನೇ ತಂಗಿ ಮಕ್ಕಳು ಕೂಡ ಬಂದಿದ್ರು. ಇಬ್ಬರು ಏನೋ ರಾಣೆಬೆನ್ನೂರಾಗ ಕೆಲಸ ಐತೆ ಅಂದು ಬಂದಿದ್ರು. ಹಾಗಾಗಿ ಅವ್ರನ್ನೂ ಕೂಡ ಮನೆಗೆ ಕರೆಸಿದ್ದೆ. ಅವ್ರಿಗೂ ಕೂಡ ನನ್ನ ಮಗಳು ರಾಖಿ ಕಟ್ಟಿದ್ಲು. ಒಬ್ಬನ ದೊಡ್ಡವನದನಲ್ರಿ, ಅವನ ಹೆಸರು ಸಂಜೀತ್ ಅಂತಂದು, ಎರಡನೇದವನ ಹೆಸರು ಸಮರ್ಥ ಅಂತಂದು.
ಅವರಿಬ್ರಿಗೂ ಕೂಡ ನನ್ನ ಮಗಳು ರಾಖಿ ಕಟ್ಟಿದ್ಲು. ನನ್ನ ಚಿಕ್ಕ ಮಗಳದೊಂದು ರಾಖಿ, ಅವಳದೊಂದು ರಾಖಿ ಸೇರಿ 2 ರಾಖಿ ಕಟ್ಟ್ಯಾಳ ನೋಡ್ರಿ. 3 6 ರಾಖಿ ತೊಗೊಂಡು ಬಂದಿದ್ಲು. ರಾಖಿ ಹಬ್ಬ ಬಂತಂದ್ರೆ ನನ್ನ ಮಗಳಿಗೆ ಖುಷಿ ಅಂದ್ರೆ ಖುಷಿ. ಅವ್ರ ತಮ್ಮರಿಗೆಲ್ಲ ರಾಖಿ ಕಟ್ಟಬೇಕು ಅಂತಂದು ನನ್ನ ದೊಡ್ಡ ಮಗಳು ಬಹಳ ಖುಷಿ ಪಡ್ತಾಳ್ರಿ. ಹಾಗಾಗಿ ಅವ್ರ ಪಪ್ಪ ರಾಖಿ ತೊಗೊಂಡು ಬಂದು ಕೊಟ್ಟಿದ್ರು. ಖುಷಿಯಿಂದ ಅವ್ರ ತಮ್ಮರಿಗೆ ಎಲ್ರಿಗೂ ರಾಖಿ ಕಟ್ಟಿದ್ಲು. ಹಂಗೆ ನಾನು ಕೂಡ ನಮ್ಮ ಕಾಕನ ಮಗನಿಗೆ ರಾಖಿ ಕಟ್ಟಿದ್ರಿ. ಅವನು ನನಗೆ ತಮ್ಮ ಆಗ್ಬೇಕು, ಹಾಗಾಗಿ ಅವನಿಗೆ ಕೂಡ ರಾಖಿ ಕಟ್ಟಿದೆ ನಾನು. ನಮಗೆ ತಮ್ಮ ಅಣ್ಣ ಯಾರೂ ಇಲ್ಲರಿ. ನಾವು 4 ಜನನೂ ಹೆಣ್ಮಕ್ಳು. ನಮ್ಮ ದೊಡ್ಡಪ್ಪನ ಮಕ್ಕಳು ಅದಾರ ಅಣ್ಣರು, ಅವ್ರಿಗೆ ಕಟ್ತಿದ್ದೆ ನಾನು ಯಾವಾಗಲೂ. ಅವರು ಕೂಡ ಏನೋ ಕೆಲಸದಲ್ಲಿ ಬ್ಯುಸಿ ಅದಾನಿ ಅಂತಂದು ಬರಲಿಲ್ಲ. ಹಾಗಾಗಿ ಈ ಸಲ ನಮ್ಮ ಅಣ್ಣರಿಗೆ ರಾಖಿ ಕಟ್ಟೋಕ್ಕಾಗಲಿಲ್ಲ. ನಮ್ಮ ತಮ್ಮ ಬಂದ ಅವನಿಗೆ ರಾಖಿ ಕಟ್ಟಿದೆ. ಖುಷಿ ಅದ. ಅವನು ಯಾವಾಗಕ್ಕ ರಾಖಿ ಕಟ್ತೀಯ ನನಗೆ ಅಂತಂದು ಕೇಳಕತ್ತಿದ್ದ. ಬೆಳಗ್ಗೆಯಿಂದ ಕೇಳಕತ್ತಿದ್ದ. ಆಮೇಲೆ ಸಂಜೆ ಕರ್ಕೊಂಡು ಬಂದು ರಾಖಿ ಕಟ್ಟಿದೆ. ಅವನು ಇನ್ನೂ ಚಿಕ್ಕವನಲ್ರಿ, ಹಾಗಾಗಿ ಆ ಥರ ಎಲ್ಲ ಕಾಡಿಸ್ತಿರ್ತಾನೆ ನನ್ನ. ಯಾವಾಗ ಕಟ್ತೀಯ ರಾಖಿನ, ಯಾವಾಗ ಕಟ್ತೀಯ ಅಂತಂದು. ಸಣ್ಣನೆಲ್ಲ ಗೊತ್ತಾಗಂಗಿಲ್ಲ, ಹಾಗಾಗಿ ಹಂಗೆ ಕಾಡಿಸ್ತಿರ್ತಾನೆ. ಮತ್ತೇನಪ್ಪ ಅಂದ್ರೆ ಮನೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ನೋಡ್ರಿ. ನೈಟ ಈ ರೀತಿ ಫುಲ್ ಎಲ್ಲ ಏನೇನೆಲ್ಲ ಟೇಲ್ಸ್ ಎಲ್ಲ ಸ್ವಲ್ಪ ಗಲೀಜಾದಂಗಾಗಿತ್ತು. ಹಾಗಾಗಿ ಅದನ್ನೆಲ್ಲ ಒರೆಸಿ, ಪಾತ್ರೆ ಎಲ್ಲ ತೊಳೆದು, ಗ್ಯಾಸ್ ಎಲ್ಲ ಒರೆಸಿ, ಕಟ್ಟೆ ಎಲ್ಲ ಕ್ಲೀನ್ ಮಾಡಿ, ಲಾಸ್ಟಿಗೆ ಬಾದಾಮಿ ಎಲ್ಲ ಹುಡುಗರು ನೆಕ್ಸ್ಟ್ ಬೆಳಗ್ಗೆ ಎದ್ದು ತಿಂತಾರಲ್ರಿ, ಹಾಗಾಗಿ ಅವ್ರಿಗೆ ಬಾದಾಮಿ ಎಲ್ಲ ನೆನೆಸಿಟ್ಟು ಮಲ್ಕೊಂಡ್ಬಿಡ್ತಾನೆ. ಇಷ್ಟ ನೋಡ್ರಿ ನಂದು ಬೆಳಗ್ಗೆಯಿಂದ ರಾತ್ರಿವರೆಗೂ ಡೈಲಿ ರೂಟೀನ್ ಇದೇ ಥರ ಇರ್ತೈತಿ ಯಾವಾಗಲೂ. ಇವತ್ತಿನ ಈ ಟಾಪಿಕ್ ಆಗಲಿ, ಈ ವಿಡಿಯೋ ಆಗಲಿ ನಿಮಗೆಲ್ರಿಗೂ ಇಷ್ಟ ಆಗೈತಿ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಇರುವ ವೀಡಿಯೋಸ್ಗಳನ್ನು ಮಾಡ್ತೀನಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೂಡ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಎಲ್ರಿಗೂ.